ಚಳಿಯಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ನೂಡಲ್ಸ್ ವ್ಯಾಪಾರ. ಪಕ್ಷಿಗಳ ಊರಿನಲ್ಲಿ ಚಳಿ ತುಂಬಾನೇ ಹೆಚ್ಚಾಗಿತ್ತು. ಆ ಊರಿನಲ್ಲಿ ಬಾಳ್ತಾ ಇದ್ದ ಚಿಚುಕಾಗೆ ಒಂದಿನ ಪಟ್ನಕ್ಕೆ ಒಂದು ಕೆಲಸಕ್ಕೋಸ್ಕರ ಹೋಗಿದ್ಲು. ಅಲ್ಲಿ ಅವಳ ನೆಂಟ್ರ ಮನೆಯಲ್ಲಿ ಒಂದು ಮದುವೆ. ಆ ಮದುವೆನ ಮುಗಿಸ್ಕೊಂಡು ಆ ದಿನ ಸಂಜೆನೆ ಅವಳು ಟ್ರೈನ್ ಹತ್ತಿ ಅವಳ ಊರಿಗೆ ವಾಪಸ್ ಬರ್ತಾ ಇದ್ಲು. ಹೊರಗಡೆ ಮಂಚು ಬೀಳ್ತಾ ಇತ್ತು. ಅದರ ನೋಡಿ ಚಿಚುಕಾಗೆ ಚಳಿಯಲ್ಲಿ ನಡುಕ್ತಾ ಇದ್ಲು. ಆವಾಗ ಅವಳು ಮುಂದೆ ಇರುವ ಸೀಟಲ್ಲಿ ಒಬ್ಬ ಕೋತಿ ತಮ್ಮ ಕೂತ್ಕೊಂಡಿದ್ದ. ಆವಾಗ ಚಿಚು ಅವನ ಹತ್ರ, ಅಬ್ಬಬ್ಬಬ್ಬಬ್ಬಾ, ಏನೋ ತಮ್ಮ ಇದು, ಇಷ್ಟು ಚಳಿ ಆಗ್ತಾ ಇದೆ. ಈ ಚಳಿಯಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಹೌದು ಆಂಟಿ, ಆದರೆ ಏನು ಮಾಡೋದು, ಇಲ್ಲಿ ಬಿಸಿ ಬಿಸಿಯಾಗಿ ಏನೂ ಸಿಗಲ್ಲ. ಟ್ರೈನ್ ಒಂದು ಸ್ಟೇಷನಲ್ಲಿ ಬಂದು ನಿಂತ್ಕೊಳ್ತು. ಆವಾಗ ಹೊರಗಡೆ ಒಂದು ಪಕ್ಷಿ ಬಿಸಿ ಬಿಸಿ ಸಮೋಸ ಟೀ ಅಂತ ವ್ಯಾಪಾರ ಮಾಡ್ತಾ ಇದ್ಲು. ಆ ಶಬ್ದ ಕೇಳಿ ಚಿಚುಕಾಗೆ ಕೂಡ ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕು ಅಂತ ಅನಿಸ್ತು. ಇಲ್ಲಿ ನೋಡಪ್ಪ ತಮ್ಮ, ನಾನು ಇಳಿದು ಏನಾದರೂ ತಗೊಂಡ್ ಬರ್ತೀನಿ, ನನ್ನ ಬ್ಯಾಗ್ನ ಸ್ವಲ್ಪ ನೋಡ್ಕೋ. ಹಾಗಂತ ಹೇಳಿ ಚಿಚುಕಾಗೆ ಪ್ಲಾಟ್ಫಾರ್ಮ್ಗೆ ಇಳಿದು ಬಂದಾಗ ಅಲ್ಲಿ ಒಂದು ಗಾಡಿಯಲ್ಲಿ ನೂಡಲ್ಸ್ ವ್ಯಾಪಾರ ಮಾಡ್ತಾ ಇದ್ರು. ಬಿಸಿ ಬಿಸಿಯಾಗಿದೆ ಅಂತ ಅಂದ್ಕೊಂಡು, ಆಹಾ, ನೂಡಲ್ಸ್ ಕೊಡಪ್ಪ ಒಂದು ಪ್ಲೇಟು, ಎಷ್ಟಪ್ಪ? 100 ರೂಪಾಯಿ. ಚಿಚುಕಾಗಿಯ ಬೆಲೆನೇ ಕೇಳಿ ಆಶ್ಚರ್ಯದಿಂದ, ಏನೋ ಒಂದು ಪ್ಲೇಟ್ ನೂಡಲ್ಸ್ಗೆ 100 ರೂಪಾಯಾ? ಇದು ಜಾಸ್ತಿ, ಆದರೂ ಬೇರೆ ದಾರಿ ಇಲ್ಲ, ಸರಿ ಬೇಗ ಕೊಡು. ಹಾಗಂತ ಹೇಳಿ 100 ರೂಪಾಯಿ ಕೊಟ್ಟು ಆ ನೂಡಲ್ಸ್ನ ತಗೊಂಡು ಟ್ರೈನಲ್ಲಿ ಹತ್ತಿ ಕೂತ್ಕೊಂಡ್ಲು. ಆಮೇಲೆ ಸ್ವಲ್ಪ ತಿಂದು ನೋಡಿದಾಗ ಅವಳು, ಅಯ್ಯಯ್ಯೋ, ಏನಿದು, ಬಿಸಿ ಬಿಸಿಯಾಗಿರುತ್ತೆ ಅಂತ ಅಂದ್ಕೊಂಡ್ರೆ ತುಂಬ ತಣ್ಣಗಿದೆ, ಉಪ್ಪುನೂ ಇಲ್ಲ, ಖಾರನೂ ಇಲ್ಲ. 100 ರೂಪಾಯಿ ಕೊಟ್ಟು ಈ ನೂಡಲ್ಸ್ನ ತಗೊಂಡು ಬಂದು ನಾನು ಮೋಸ ಹೋದೆ. ಹೌದಾಂಟಿ, ಇಲ್ಲಿ ಯಾರು ಬಿಸಿ ಬಿಸಿಯಾಗಿ ಮಾರಲ್ಲ, ಎಲ್ಲ ತಣ್ಣಗಿರುತ್ತೆ. ಹಾಗಂತ ಅಂದ ಆ ತಮ್ಮ. ಹೀಗಿರುವಾಗ ಟ್ರೈನ್ ಇನ್ನು ಸ್ಟೇಷನಲ್ಲಿ ಬಂದು ನಿಂತಾಗ ಅಲ್ಲಿ ಕೂಡ ಎಲ್ಲರೂ ಬಿಸಿ ಬಿಸಿಯಾದ ಸಮೋಸ ಬಜ್ಜಿ ಅಂತ ವ್ಯಾಪಾರ ಮಾಡ್ತಾ ಇದ್ರು. ಆದ್ರೆ ಯಾರ ಹತ್ರನೂ ಬಿಸಿ ಬಿಸಿಯಾಗಿ ಯಾವುದೇ ಒಂದು ಆಹಾರ ಪದಾರ್ಥನೂ ಇಲ್ಲ. ಆದ್ರೆ ಪ್ಯಾಸೆಂಜರ್ಸ್ಗೆ ಬಿಸಿ ಬಿಸಿಯಾಗಿ ತಿನ್ಬೇಕು ಅನ್ನುವ ಆಸೆ ಮಾತ್ರ ಇತ್ತು. ಅದನ್ನ ನೋಡ್ತಾ ಇದ್ದ ಚಿಚುಕಾಗೆಗೆ ಅವಳ ಮೆದುಳಿನಲ್ಲಿ ಒಂದು ಐಡಿಯಾನು ಬಂತು. ಇಲ್ಲಿ ಯಾರೂ ಸರಿಯಿಲ್ಲ, ಕಸ್ಟಮರ್ಸ್ ಬಿಸಿ ಬಿಸಿಯಾಗಿ ತಿನ್ಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಬಿಸಿ ಬಿಸಿಯಾಗಿದೆ ಅಂತ ಸುಳ್ಳು ಹೇಳಿ ತಣ್ಣಗಿರುವ ಆಹಾರ ಪದಾರ್ಥಗಳನ್ನ ಮಾಡ್ತಾ ಇದ್ದಾರೆ. ಇವ್ರಿಗೆ ವ್ಯಾಪಾರ ಮಾಡಕ್ಕೆ ಬರ್ತಾನೆ ಇಲ್ಲ. ನನಗಂತೂ ಒಂದು ಐಡಿಯಾ ಸಿಕ್ತೋ. ಹಾಗೆ ಆ ರಾತ್ರಿ ಇಡೀ ಚಿಚುಕಾಗೆಗೆ ಟ್ರೈನಲ್ಲಿ ಸ್ವಲ್ಪ ನಿದ್ರೆ ಬರಲೇ ಇಲ್ಲ. ಅವಳು ವ್ಯಾಪಾರದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ ಟ್ರೈನ್ ಅವ್ರ ಊರಿಗೆ ಬಂತು. ಚಿಚು ಟ್ರೈನಿಂದ ಇಳಿದು ಮನೆಗೆ ಬಂದ್ಲು. ಆದ್ರೆ ಸ್ವಲ್ಪ ಕೂಡ ರೆಸ್ಟ್ ತಗೊಳ್ಳೇ ಇಲ್ಲ. ಅವಳು ತಕ್ಷಣ ಅವಳ ಮಗ ಚಿನ್ನನ ಹೋಗಿ ಎಬ್ಸದ್ಲು. ಚಿನ್ನೋ ಎದ್ದೇಳೋ, ಒಂದು ವ್ಯಾಪಾರದ ಐಡಿಯಾ ಇದೆ, ಮಾಡ್ಬೇಕೋ. ಆವಾಗ ಚಿನ್ನು ಎದ್ದು, ಏನಮ್ಮ, ಬಂದ ತಕ್ಷಣ ವ್ಯಾಪಾರದ ಐಡಿಯಾನ? ಏನ್ ವ್ಯಾಪಾರ? ದನ ಕಾಯಕ್ ಹೋಗ್ತೀಯಾ? ಇಲ್ಲ ಕಣೋ, ನೂಡಲ್ಸ್ ವ್ಯಾಪಾರ, ಹಾಟ್ ನೂಡಲ್ಸ್ ವ್ಯಾಪಾರನ ಸ್ಟೇಷನಲ್ಲಿ ಶುರು ಮಾಡ್ತಾ ಇದ್ದೀನಿ. ಆವಾಗ ಚಿನ್ನು ಆಶ್ಚರ್ಯದಿಂದ, ನೂಡಲ್ಸಾ? ನಿನಗೆ ನೂಡಲ್ಸ್ ಮಾಡಕ್ ಬರುತ್ತಾ ಅಮ್ಮ? ಮೊನ್ನೆ ಮಾಡಿದ ಉಪ್ಪಿಟ್ಟೆ ಗಮ್ಮು ತರ ಇತ್ತೋ. ಬಾಯ್ ಮುಚ್ಚೋ, ವ್ಯಾಪಾರ ಅಂದಮೇಲೆ ಏನೇ ಇದ್ರೂ ಚೆನ್ನಾಗಿ ಮಾಡಕ್ಕೆ ಕಲ್ತ್ಕೊಳ್ತೀನಿ, ಅದೇನು ಅಷ್ಟು ಕಷ್ಟ ಇಲ್ಲ. ಬಿಸಿ ಬಿಸಿಯಾಗಿ ನೂಡಲ್ಸ್ ಮಾಡೋದು ಈಸಿನೇ, ನಾನು ಕಲ್ತ್ಕೊಂಡು ಬಂದಿದ್ದೀನಿ, ಇವತ್ತೇ ವ್ಯಾಪಾರನ ಶುರು ಮಾಡ್ಬೇಕಷ್ಟೆ. ಹಾಗಂತ ಅಂದ್ಕೊಂಡು ಆ ದಿನ ಸಂಜೆ ಸಮಯ ಚಿಚುಕಾಗೆ ಒಂದು ಗಾಡಿಯಲ್ಲಿ ಒಂದು ಸ್ಟವ್ವು, ಒಂದು ಪಾತ್ರೆ ಹಾಗೂ ನೂಡಲ್ಸ್ ಪ್ಯಾಕೆಟು, ಮಸಾಲೆ, ಸಾಸಸ್ ಎಲ್ಲಾನು ಇಟ್ಕೊಂಡಿದ್ಲು. ಚಿಚು ಹಾಟ್ ನೂಡಲ್ಸ್ ಅಂತ ಬೋರ್ಡನ್ನ ಹಾಕಿ ಆ ಗಾಡಿನ ತಳ್ಕೊಂಡು ಅವಳು ರೈಲ್ವೆ ಸ್ಟೇಷನ್ಗೆ ಬಂದ್ಲು. ಚಳಿ ತುಂಬಾನೇ ಹೆಚ್ಚಾಗಿತ್ತು, ಮಂಚು ಬೇರೆ ಬೀಳ್ತಾ ಇತ್ತು. ಆವಾಗ ಆ ಊರಿನ ಪಕ್ಷಿಗಳಾದ ಚೌಟಿಗಿಳಿ, ಟುನಿಗುಬ್ಬಚ್ಚಿ, ಲೂಸಿ ಪಾರಿವಾಳ ಇವರೆಲ್ಲರೂ ಕೂಡ ಯಾರು ರಿಲೇಷನ್ ಬರ್ತಾ ಇದ್ದಾರೆ ಅಂತ ಹೇಳಿ ಅವ್ರನ್ನ ರಿಸೀವ್ ಮಾಡಿಕೊಳ್ಳೋದಕ್ಕೋಸ್ಕರ ಸ್ಟೇಷನ್ಗೆ ಬಂದಿದ್ರು. ಏನ್ ಚಿಚು, ಇಲ್ಲಿ ವ್ಯಾಪಾರ ಶುರು ಮಾಡಿದ್ಯಾ? ಇಲ್ಲಿ ಯಾರು ತಗೊಳ್ತಾರೆ ಟುನಿ, ನಾನು ಬಿಸಿ ಬಿಸಿಯಾಗಿ ಮಾಡಿಕೊಡೋ ನೂಡಲ್ಸ್ ತಿನ್ನಕ್ಕೆ ಬರ್ತಾರೆ ನೋಡು. ಅಮ್ಮ, ಟ್ರೈನ್ ಬರಕ್ಕೆ ಇನ್ನೂ ಅರ್ಧ ಗಂಟೆ ಸಮಯ ಇದೆ, ಇವಾಗ್ಲೇ ಕೆಲಸ ಶುರು ಮಾಡಮ್ಮ, ಆವಾಗ ಸರಿ ಇರುತ್ತೆ. ಇಲ್ಲ ಕಣೋ, ಇವಾಗ್ಲೇ ಮಾಡಿದ್ರೆ ಎಲ್ಲ ತಣ್ಣಗಾಗುತ್ತೆ. ನನ್ನ ಹತ್ರ ಒಂದು ಐಡಿಯಾ ಇದೆ, ಟ್ರೈನ್ ಬರ್ಲಿ ಆವಾಗ ಮಾಡ್ತೀನಿ ನೋಡು. ಹಾಗೆ 1 ಗಂಟೆ ಸಮಯದ ನಂತರ ಸ್ಟೇಷನ್ ಮಾಸ್ಟರ್ ಮಹಿ ಹದ್ದು ಟನ್ 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 ಅಂತ ಬೆಲ್ ಹೊಡೆದಾಗ ಟ್ರೈನ್ ಬರೋ ಶಬ್ದನೂ ಕೇಳಿಸ್ತು. ಕೂ ಚಿಕ್ಕಬುಕು. ಆವಾಗ ಚಿಚು ಅಲರ್ಟ್ ಆದ್ಲು. ಚಿನ್ನೋ, ಇವಾಗ ನೂಡಲ್ಸ್ ತೆಗಿ, ಒಲೆ ಕಚ್ಚು, ಫಾಸ್ಟ್ ಆಗಿ ತರಕಾರಿ ಎಲ್ಲ ಹಾಕೋ. ಹಾಗೆ ಚಿಚುಕಾಗೆ ಟ್ರೈನ್ ಬರಕ್ಕೆ ಇನ್ನೊಂದು 2 ನಿಮಿಷ ಇದೆ ಅನ್ನುವಾಗ ತಕ್ಷಣ ನೂಡಲ್ಸ್ ಪ್ರಿಪೇರ್ ಮಾಡಕ್ಕೆ ಶುರು ಮಾಡಿದ್ಲು. ಅವಳ ಕೈ ಮಿಷಿನ್ ತರ ಕೆಲಸ ಮಾಡ್ತಾ ಇತ್ತು. ತವಲಿ ಪಾತ್ರೆ ಇಟ್ಟು ಎಣ್ಣೆ ಉಯ್ದು ಅದರಲ್ಲಿ ಕ್ಯಾರೆಟ್, ಬೀನ್ಸ್ ಎಲ್ಲಾನು ಹಾಕಿ ನೂಡಲ್ಸ್ ನ ಹಾಕಿ ಅದನ್ನ ಫ್ರೈ ಮಾಡ್ತಾ ಇದ್ಲು. ಹಾಗೆ ಅವಳು ಅದನ್ನ ಫ್ರೈ ಮಾಡ್ತಾ ಇದ್ದಾಗ ಅದರಿಂದ ಬಿಸಿ ಬಿಸಿ ಹೊಗೆ ಹೊರಗಡೆ ಬರ್ತಾ ಇತ್ತು. ಒಳ್ಳೆ ಸುವಾಸನೆನೂ ಬರ್ತಾ ಇತ್ತು. ಆ ಬಿಸಿ ಬಿಸಿ ಹೊಗೆ ಸುವಾಸನೆ ಸ್ಟೇಷನ್ ಇಡೀ ಹರಡ್ತಾ ಇತ್ತು. ಹೀಗಿರುವಾಗ ಟ್ರೈನ್ ಬಂತು. ನಿಂತ ತಕ್ಷಣ ಟ್ರೈನಲ್ಲಿದ್ದ ಪಕ್ಷಿಗಳು ಎಲ್ರು ಕೂಡ ಆ ಚಳಿಗೆ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ನಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಿದ್ದಾಗ
ಈ ಕಡೆ ಚಿಚುಕಾಗೆ ಬಿಸಿ ಬಿಸಿ ನೂಡಲ್ಸ್ ಆಗ್ತಾ ಇರೋದನ್ನ ನೋಡಿ ಪಕ್ಷಿಗಳು ಏನೋ ಬಿಸಿ ಬಿಸಿಯಾಗಿ ಮಾಡ್ತಾ ಇದ್ದಾರೆ, ಹೋಗಿ ತಗೊಳ್ಬೇಕು ಅಂತ ಅಂದ್ಕೊಂಡ್ರು. ಆವಾಗ ಟ್ರೈನಲ್ಲಿ ಇದ್ದ ಒಂದು ಗಿಳಿ, ಆಹಾ ಏನೋ ಬಿಸಿ ಬಿಸಿಯಾಗಿ ಮಾಡ್ತಾ ಇದ್ದಾರೆ, ಒಳ್ಳೆ ವಾಸನೆನೂ ಬರ್ತಾ ಇದೆ, ಬನ್ನಿ ಹೋಗೋಣ ಹಾಗಂತ ಹೇಳಿ ಎಲ್ರು ಚಿಚುಕಾಗೆ ಅಂಗಡಿ ಹತ್ರ ಬಂದ್ರು. ಎಲ್ರು ಆ ಬಿಸಿ ಬಿಸಿ ನೂಡಲ್ಸ್ನ ನೋಡ್ತಾ ಇದ್ರು. ಬನ್ನಿ ಬನ್ನಿ, ಹಾಟ್ ನೂಡಲ್ಸು, ಬೆಲೆ 50 ರೂಪಾಯಿ ಮಾತ್ರ, ಬಿಸಿ ಬಿಸಿಯಾಗಿ ಖಾರ ಖಾರವಾಗಿ ಉಪ್ಪುಪ್ಪಾಗಿ ಚೆನ್ನಾಗಿರುತ್ತೆ. ಆವಾಗ ಚಿನ್ನು, ನಮ್ಮಮ್ಮ ಮಾಡೋ ನೂಡಲ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ತಗೊಂಡು ತಕ್ಷಣ ನೀವು ತಿಂದ್ಬಿಡ್ತೀರಾ. ಇದೆಲ್ಲವನ್ನು ಆ ಊರಿನ ಪಕ್ಷಿಗಳು ನೋಡಿ ತುಂಬಾನೇ ಆಶ್ಚರ್ಯಪಟ್ರು. ಆಹಾ, ಚಿಚು ಟೈಮಿಂಗ್ಸು, ರೈಲ್ ನಿಲ್ಲುವಾಗ ಕರೆಕ್ಟ್ ಆಗಿ ಮಾಡೋದ್ಲ ನೋಡು. ಹೌದೌದು, ಬಿಸಿ ಬಿಸಿಯಾಗಿದೆ. ಇಲ್ಲಿ ತನಕ ಸ್ಟೇಷನ್ ಅಲ್ಲಿ ಬಿಸಿ ಬಿಸಿಯಾಗಿ ಯಾರು ನೂಡಲ್ಸ್ ತಿಂದು ನಾನು ನೋಡಿದ್ದೇ ಇಲ್ಲ ಗೊತ್ತಾ. ಹಾಗೆ ಚಿಚುಕಾಗಿ ಬೇಗ ನೂಡಲ್ಸ್ ನ ಪ್ರಿಪೇರ್ ಮಾಡಿ ಬಂದವರು ಎಲ್ರಿಗೂ ಕೂಡ ಪ್ಲೇಟ್ ಅಲ್ಲಿ ಸರ್ವ್ ಮಾಡೋದ್ಲು. ಬಿಸಿ ಬಿಸಿಯಾದ ನೂಡಲ್ಸ್ ನ ಅಲ್ಲಿದ್ದವರು ಎಲ್ರೂ ತಿಂದ್ರು. ಅದರ ರುಚಿಯಂತೂ ಅವ್ರೆಲ್ಲರಿಗೂ ತುಂಬಾನೇ ಇಷ್ಟ ಆಯ್ತು. ಆಹಾಹಾ, ಬಿಸಿ ಬಿಸಿಯಾಗಿದೆ, ಖಾರ ಖಾರವಾಗಿದೆ, ತುಂಬಾ ಚೆನ್ನಾಗಿದೆ. ಇಷ್ಟು ಬಿಸಿ ಬಿಸಿಯಾದ ನೂಡಲ್ಸ್ ನ ನಾನು ಯಾವಾಗ್ಲೂ ಸ್ಟೇಷನ್ ಅಲ್ಲಿ ತಿಂದಿದ್ದೇ ಇಲ್ಲ. ಹಾಗೆ ಸ್ಟೇಷನ್ ಇಂದ ಟ್ರೈನ್ ಹೊರಟೋಯ್ತು. ಚಿಚುಕಾಗಿಯ ಪಾತ್ರೆನೂ ಖಾಲಿಯಾಗಿತ್ತು. ಆದ್ರೆ ಅವಳ ಹಣದ ಪೆಟ್ಟಿಗೆಯಲ್ಲಿ ಹಣ ತುಂಬಾ ಜಾಸ್ತಿ ಇತ್ತು. ಅಮ್ಮ, ತುಂಬಾ ಸೂಪರ್ ಅಮ್ಮ, ಬೇಗನೆ ನೂಡಲ್ಸ್ ಮಾಡಿ ಕೊಟ್ಟೆ, ಹಣ ಎಣ್ಸಿ ಕೈ ನೋವಾಗ್ತಾ ಇದೆ. ಆವಾಗ ಚಿಚು, ಹೌದ್ ಕಣೋ, ಮತ್ತೆ ಅದಕ್ಕೆ ಅಲ್ವಾ ನಾನು ಪ್ಲಾನ್ ಮಾಡಿದ್ದು. ಎಲ್ರಿಗೂ ಬಿಸಿ ಬಿಸಿಯಾಗಿ ನೂಡಲ್ಸ್ ಕೊಟ್ಟ ಹಾಗೇನೂ ಇತ್ತು, ನಾವು ಕೈ ತುಂಬಾ ಹಣ ಸಂಪಾದನೆ ಮಾಡಿದ ಹಾಗೇನೂ ಇತ್ತು. ಚೆನ್ನಾಗಿದೆ ಅಲ್ವಾ. ಆವಾಗ ಪಕ್ಷಿಗಳು 3 ಜನ ಕೂಡ ಚಿಚುಕಾಗಿಯ ಹತ್ತಿರ ಬಂದು, ಚಿಚು ನೀನ್ ಸೂಪರ್, ಸುಮ್ನೆ ಹೇಳ್ಬಾರ್ದು, ಟೈಮಿಗೆ ಸರಿಯಾಗಿ ಬಿಸಿ ಬಿಸಿಯಾಗಿ ನೂಡಲ್ಸ್ ಮಾಡಿ ಕೊಟ್ಟಿದೀಯ ನೀನು. ಮತ್ತೆ ಚಿಚು ಅಂದ್ರೆ ಸುಮ್ನೆನಾ? ಸರಿ, ನಿಮ್ಮೆಲ್ರಿಗೂ ನಾನು ಪಾರ್ಟಿ ಕೊಡ್ತೀನಿ. ಚಿನ್ನೋ, ಆಂಟೀಸ್ ಎಲ್ರಿಗೂ ಸ್ವಲ್ಪ ನೂಡಲ್ಸ್ ಕೊಡೋ. ಏನೋ ಪಾರ್ಟಿನಾ? ಅದನ್ನು ನೀನಾ? ಇಷ್ಟು ಹಣ ಸಂಪಾದನೆ ಮಾಡಿದೀನಿ, ಸ್ವಲ್ಪ ಖರ್ಚಾದ್ರೆ ಏನೂ ತಪ್ಪಿಲ್ಲ. ಎಲ್ರೂ ಆ ಚಳಿಯಲ್ಲಿ ಮಂಚು ಬೀಳ್ತಾ ಇದ್ದ ಸಮಯದಲ್ಲಿ ಚಿಚುಕಾಗೆ ಕೊಟ್ಟ ನೂಡಲ್ಸ್ನ ತಿಂದು ನೋಡಿದ್ರು. ನೂಡಲ್ಸ್ ಅಂತೂ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಆ ದಿನದಿಂದ ಚಿಚುಕಾಗಿಯ ಹಾಟ್ ನೂಡಲ್ಸ್ ಆ ಊರಿನಲ್ಲಿ ಎಲ್ಲಾ ಕಡೆ ತುಂಬಾನು ಫೇಮಸ್ ಆಗಿತ್ತು. ಚಿಚುಕಾಗಿಯ ವ್ಯಾಪಾರನೂ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಅನ್ನುವಾಗ ಕೆಲವು ತಮಾಷೆಯ ವಿಷಯಗಳು ಕೂಡ ನಡೀತಾ ಇತ್ತು. ಒಂದಿನ ಒಂದು ಗಿಳಿ ಸ್ಟೈಲ್ ಆಗಿ ಕೆಳಗಡೆ ಇಳಿದ್ಲು. ಅವಳು ಸಿಟಿಯಿಂದ ಬಂದಿದ್ಲು. ಕಣ್ಣಿಗೆ ಕನ್ನಡಕ ಎಲ್ಲ ಹಾಕೊಂಡು, ಹಾಯ್ ಆಂಟಿ, ಬಿಸಿ ಬಿಸಿ ಸ್ಕೆಜ್ವಾನ್ ನೂಡಲ್ಸ್ ಇದ್ರೆ ಕೊಡ್ತೀರಾ ವಿತ್ ಹಾಟ್ ಗಾರ್ಲಿಕ್ ಸಾಸ್? ಆವಾಗ ಚಿಚುಗೆ ಏನೂ ಅರ್ಥ ಆಗ್ಲಿಲ್ಲ. ಏನೋ ಸೆಜಾನಾ ಅಂದ್ರೆ ಏನೋ, ಹಾಟ್ ಗಾರ್ಲಿಕ್ ಅಂದ್ರೆ ನನ್ನ ಹತ್ರ ಇರೋದೆಲ್ಲ ಹಾಟ್ ನೂಡಲ್ಸ್ ಮಾತ್ರ, ಖಾರ ಖಾರ, ಸ್ಪೈಸಿ, ಬೇಕಾದ್ರೆ 2 ಸ್ಪೂನ್ ಸ್ಪೈಸಿ ಹೆಚ್ಚಾಗಿ ಹಾಕಿ ಕೊಡ್ತೀನಿ. ಈ ಚಳಿಗೆ ಅದೇ ಔಷಧಿ, ತಿನ್ನೋಡು, ನಿಜವಾಗ್ಲೂ ನಿನ್ನ ಆರೋಗ್ಯದ ಸಮಸ್ಯೆ ಎಲ್ಲ ಹೋಗುತ್ತೆ. ಚಿನ್ನು ನಗುತ್ತಾ, ಅಮ್ಮ ಅವ್ರ ಆರೋಗ್ಯಕ್ಕೆ ಏನೂ ಇಲ್ಲ, ಸ್ಕ್ವೆಜಾನ್ ಅಂದ್ರೆ ಒಂದು ಚೈನೀಸ್ ಸಾಸ್ ಹಾಕಿ ಕೊಡಿ ಅಂತಿದ್ದಾರೆ. ಚೈನೀಸ್ ಸಾಸಾ? ಅದಕ್ಕೆ ನಾನೆಲ್ಲಿಗೋಗ್ಲಿ, ನನ್ನ ಹತ್ರ ಬಿಸಿ ಬಿಸಿಯಾದ ಚಿಲ್ಲಿ ಸಾಸ್ ಇದೆ, ತುಂಬಾ ಚೆನ್ನಾಗಿರುತ್ತೆ, ಅದನ್ನ ಹಾಕಿ ಕೊಡ್ತೀನಿ ಹಾಗಂತ ಹೇಳಿ ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಿ ಹಾಕಿ ಆ ಗಿಳಿಗೆ ನೂಡಲ್ಸ್ನ ಕೊಟ್ಲು. ಅದನ್ನ ತಿನ್ನೋಡಿ, ವಾವ್, ಸ್ಪೈಸಿ, ಟೇಸ್ಟಿ ಹಾಗಂತ ತಿಂದ್ಲು ಆ ಗಿಳಿ. ಹೀಗಿರುವಾಗ ಒಂದಿನ ಚಿನ್ನುಕಾಗಿಗೆ ತುಂಬಾ ಹೋಮ್ವರ್ಕ್ ಇರೋದ್ರಿಂದ ಅವನು ಸ್ಟೇಷನ್ಗೆ ಬರಲೇ ಇಲ್ಲ. ಆದ್ರಿಂದ ಚಿಚುಕಾಗಿಗೆ ಹೆಲ್ಪ್ ಮಾಡಕ್ಕೆ ಯಾರಾದ್ರೂ ಬೇಕು ಅಂತ ಅನಿಸ್ತಿದ್ದಾಗ ಅಲ್ಲಿಗೆ ಬನ್ನಗಿಳಿ ಬಂದ. ಆಂಟಿ, ಚಿನ್ನುಗೆ ತುಂಬಾ ಹೋಮ್ವರ್ಕ್ ಇದೆ, ಅವ್ನು ಬಿಸಿ ಅಂತ ನನಗೆ ಗೊತ್ತು. ಇವತ್ತು ನಿಮ್ಮ ಜೊತೆ ನಾನು ಹೆಲ್ಪ್ ಮಾಡ್ಲಾ? ನನಗೆ ನೀವು ಸಂಬಳ ಕೊಡೋದು ಬೇಡ, 2 ಪ್ಲೇಟು ನೂಡಲ್ಸ್ ಮಾತ್ರ ಕೊಡಿ ಸಾಕು. ಚಿಚಿಗೆ ಅನುಮಾನ ಬಂತು. ಸರಿ ಕಣೋ, ಇವತ್ತು ನನಗೂ ಹೆಲ್ಪಿಗೆ ಯಾರೂ ಇಲ್ಲ, ನೀನು ಹಣ ಕೇಳಿದ್ರೂ ಪರವಾಗಿಲ್ಲ ಕೊಡ್ತೀನಿ, ಆದರೆ ಇಲ್ಲಿರೋ ನೂಡಲ್ಸ್ ಮಾತ್ರ ಮುಟ್ಬೇಡ, ಅದು ಕಸ್ಟಮರ್ಸ್ಗೆ, ಸರಿನಾ ಬನ್ನೋ? ಸರಿ ಆಂಟಿ, ನಾನು ನೂಡಲ್ಸ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ತಿನ್ನಲ್ಲ ಹಾಗಂತ ಹೇಳ್ದ. ಹೀಗಿರುವಾಗ ಇಬ್ರು ಟ್ರೈನ್ಗೋಸ್ಕರ ಕಾಯ್ತಿದ್ದಾಗ ಒಂದು ಟ್ರೈನ್ ಸ್ಟೇಷನಲ್ಲಿ ಬಂದು ನಿಂತಾಗ ಚಿಚುಕಾಗೆ ತಕ್ಷಣ ಎಲ್ರಿಗೂ ನೂಡಲ್ಸ್ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ಲು. ಬನ್ನಿ ಏನ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಅವಳು ನೋಡ್ಲಿಲ್ಲ. ಟ್ರೈನಲ್ಲಿಂದ ಹೋದ್ಮೇಲೆ ಚಿಚುಕಾಗಿ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಬುಟ್ಟಿಯಲ್ಲಿ ಅವಳು ಬೇಯಿಸಿಟ್ಟಿದ್ದ ನೂಡಲ್ಸ್ ಅಲ್ಲಿ ಅರ್ಧ ಭಾಗ ಕಾಣೆಯಾಗಿತ್ತು. ಆವಾಗ ಚಿಚು ಆಶ್ಚರ್ಯದಿಂದ, ಏನೋ ಬನ್ನಿದೋ, ಇದ್ರಲ್ಲಿ ಇದ್ದ ನೂಡಲ್ಸ್ ಎಲ್ಲ ಏನಾಯ್ತು? ಇಲಿ ಏನಾದ್ರೂ ತಗೊಂಡ್ ಹೋಯ್ತಾ? ಇಲ್ಲ ನೀನ್ ತಿಂದ್ ನೋಡಿದ್ಯಾ? ಆವಾಗ ಬನ್ನು ಬಾಯಿ ತುಂಬಾ ನೂಡಲ್ಸ್ ಇಟ್ಕೊಂಡು ಚಿಚು ಹತ್ರ, ಆಂಟಿ, ಇಲಿ ಏನು ತಗೊಂಡು ಹೋಗಿಲ್ಲ, ನಾನೇ ಟೇಸ್ಟ್ ಹೇಗಿದೆ ಅಂತ ಕ್ವಾಲಿಟಿ ಚೆಕ್ ಮಾಡಿದೆ. ಆ ನೂಡಲ್ಸ್ ಸಾಫ್ಟಾಗಿ ಬೆಂದಿದ್ಯಾ, ಅದರಲ್ಲಿ ಉಪ್ಪಿದ್ಯಾ, ಒಂದರಲ್ಲೊಂದು ಅಂಟ್ಕೊಂಡಿದ್ಯಾ ಹಾಗಂತ ಚೆಕ್ ಮಾಡಿ ನೋಡಿದಕ್ಕೆ ಸ್ವಲ್ಪ ತಿಂದೆ ಅಷ್ಟೇ, ಅದಕ್ಕೆ ಈ ಅರ್ಧ ಬುಟ್ಟಿ ಖಾಲಿಯಾಗಿದ್ದು. ಆವಾಗ ಚಿಚು ಕೋಪದಿಂದ, ನೀನೋ ನಿನ್ನ ಕ್ವಾಲಿಟಿ ಚೆಕ್ಕೋ, ನೂಡಲ್ಸ್ ಎಲ್ಲ ನೀನು ಹೀಗೇನೆ ತಿಂತಾ ಇದ್ರೆ ಬರೋ ಕಸ್ಟಮರ್ಸ್ಗೆ ನಾನು ಏನೋ ಕೊಡೋದು? ಇಲ್ಲಿ ನೋಡಪ್ಪ,
ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ನಿನ್ ಮನೆಗೆ ಹೋಗು. ಹಾಗಂತ ಹೇಳಿ ಚಿಚು ಬನ್ನನ ಮನೆ ಕಳ್ಸಿದ್ಲು. ಇದನ್ನೆಲ್ಲ ಸ್ಟೇಷನ್ ಮಾಸ್ಟರ್ ಮಹಿಹದ್ದು ನೋಡ್ತಾ ಇತ್ತು. ಒಂದಿನ ರಾತ್ರಿ ಸಮಯ ಸ್ಟೇಷನ್ ಮಾಸ್ಟರ್ ಮಹಿಹದ್ದು ರೌಂಡ್ಸ್ ಬರ್ತಾ ಇದ್ರು. ಯಾವಾಗ್ಲೂ ಅವರು ಹಗಲಿನ ಸಮಯನ ನಿದ್ರೆ ಮಾಡೋದು, ರಾತ್ರಿಯ ಸಮಯದಲ್ಲಿ ಕೆಲಸ ಮಾಡೋದು. ಚಿಚುಕಾಗಿ ಅಂಗಡಿ ಹತ್ರ ಬಂದು ಮಹಿಹದ್ದು ತುಂಬಾನೇ ಸ್ಟ್ರಿಕ್ಟ್ ಆಗಿ ಚಿಚುಕಾಗಿ ಹತ್ತಿರ, ಏನ್ ಚಿಚು ಇದು, ಇಲ್ಲಿ ವ್ಯಾಪಾರ ಮಾಡಕ್ಕೆ ನಿನ್ನ ಹತ್ರ ಲೈಸೆನ್ಸ್ ಇದೆಯಾ? ಸ್ಟೇಷನಲ್ಲಿ ಅಡುಗೆ ಮಾಡಬಾರ್ದು ಅಂತ ನಿನಗೆ ಗೊತ್ತಿಲ್ವಾ? ಯಾರನ್ನು ಕೇಳಿ ಇದನ್ನೆಲ್ಲ ಮಾಡ್ತಾ ಇದೆಯಾ? ತಕ್ಷಣ ಇದನ್ನೆಲ್ಲ ಇಲ್ಲಿಂದ ರಿಮೂವ್ ಮಾಡು. ಆವಾಗ ಚಿಚುಕಾಗಿ ತುಂಬ ಬುದ್ಧಿವಂತೆಯಿಂದ, ಅಯ್ಯೋ ಏನೋ ಲೈಸೆನ್ಸಾ? ನನ್ನ ಹತ್ರ ಗೌರ್ಮೆಂಟ್ ಲೈಸೆನ್ಸ್ ಇಲ್ಲ ಮಹಿ ಅವರೇ, ಆದರೆ ಪಬ್ಲಿಕ್ ಲೈಸೆನ್ಸ್ ಇದೆ. ನಾನು ಹಾಟ್ ಆಗಿ ನೂಡಲ್ಸ್ ಮಾಡಿ ಬರೋ ಪ್ಯಾಸೆಂಜರ್ಸ್ಗೆ ಕೊಡ್ತಾ ಇದ್ದೀನಿ. ಪಾಪ ಚಳಿಯಲ್ಲಿ ಕಷ್ಟಪಡೋರಿಗೆ ಬಿಸಿ ಬಿಸಿಯಾಗಿ ಆಹಾರ ಕೊಡೋದು ಕೂಡ ತಪ್ಪಾ? ನೀವು ತಿನ್ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಣ ಏನೋ ಕೊಡೋದು ಬೇಡ. ಆವಾಗ ಮಹಿ, ಇಲ್ಲ ಅದಕ್ಕೆ ರೂಲ್ಸ್ ಒಪ್ಕೊಳ್ಳಲ್ಲ. ಹಾಗಂತ ಎಷ್ಟೇ ಹೇಳಿದ್ರು ಚಿಚುಕಾಗೆ ಮಹಿಗೋಸ್ಕರ ಸೂಪರ್ ನೂಡಲ್ಸ್ನ ಮಾಡಿಕೊಟ್ಲು. ಮಹಿ ಹದ್ದು ಆ ಚಳಿಗೆ ಬಿಸಿ ಬಿಸಿಯಾಗಿ ಹೊಗೆ ಬರ್ತಾ ಇರೋ ನೂಡಲ್ಸ್ನ ನೋಡಿ ಅವಳನ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಆ ನೂಡಲ್ಸ್ನ ತಗೊಂಡು ತಿನ್ಲು. ಆ ನೂಡಲ್ಸ್ ಅಂತೂ ಮಹಿ ಹದ್ದಿಗೆ ತುಂಬಾನೇ ಇಷ್ಟ ಆಯ್ತು. ವಾವ್ ಚಿಚು, ನಿಜವಾಗ್ಲೂ ಈ ನೂಡಲ್ಸ್ ತುಂಬಾ ಚೆನ್ನಾಗಿದೆ. ರೂಲ್ಸ್ ಎಲ್ಲ ಇರ್ಲಿ, ಆದ್ರ ನಾನ್ ನೋಡ್ಕೊಳ್ತೀನಿ. ನೀನು ಇಲ್ಲೇ ವ್ಯಾಪಾರ ಮಾಡ್ಕೊ, ಆದ್ರೆ ಪ್ಲೇಸನ್ನೆಲ್ಲ ಸ್ವಲ್ಪ ಯಾವಾಗ್ಲೂ ಕ್ಲೀನಾಗಿಟ್ಕೋ, ಇಲ್ಲಾಂದ್ರೆ ಯಾರಾದ್ರೂ ಬಂದ್ರೆ ಆಮೇಲೆ ನನ್ನ ಮೇಲೆ ಕಿರ್ಚ್ತಾರೆ. ಸರಿ ಮಹಿ ಅವರೇ, ಥ್ಯಾಂಕ್ಸ್. ಇದನ್ನೆಲ್ಲ ನೋಡ್ತಾ ಇದ್ದ ಟೊನಿ ಗುಬ್ಬಚ್ಚಿಗೆ ಚಿಚಿಗೆ ಇನ್ನೊಂದು ಐಡಿಯಾ ಕೊಡೋಣ ಅಂತ ಅನ್ನಿಸ್ತು. ಚಿಚು, ನೂಡಲ್ಸ್ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಅಲ್ವಾ? ನೂಡಲ್ಸ್ ತಿಂದ್ಮೇಲೆ ಎಲ್ರಿಗೂ ಬಿಸಿ ಬಿಸಿಯಾಗಿ ಏನಾದ್ರೂ ಕುಡಿಬೇಕು ಅಂತ ಅನಿಸುತ್ತೆ ತಾನೆ? ನಾನು ಹಾಟ್ ಟೊಮೆಟೊ ಸೂಪ್ ಮಾಡಿ ತಗೊಂಡ್ ಬರಲ್ಲ? ಆವಾಗ ಆ ಕಾಂಬೋನು ತುಂಬಾ ಚೆನ್ನಾಗಿರುತ್ತೆ. ನೀನು ನೂಡಲ್ಸ್ ಮಾಡು, ನಾನು ಸೂಪ್ ಮಾಡ್ತೀನಿ. ಟೊನಿ, ನಿಜವಾಗ್ಲೂ ಈ ಕಾಂಬೋ ತುಂಬಾ ಚೆನ್ನಾಗಿರುತ್ತೆ. ಇಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ಕೊಳ್ಳೋಣ. ಹಾಗೆ ಆ ದಿನದಿಂದ ಚಿಚುಕಾಗೆ ನೂಡಲ್ಸ್ ಒಂದಿಗೆ ಟೊನಿ ಕೂಡ ಹಾಟ್ ಆಗಿ ಟೊಮೆಟೊ ಸೂಪ್ ಮಾಡಿ ಕೊಡಕ್ಕೆ ಶುರು ಮಾಡಿದ್ಲು. ಆ ಕಾಂಬೋ ಪ್ಯಾಸೆಂಜರ್ಸ್ ಎಲ್ರಿಗೂ ತುಂಬಾನೇ ಇಷ್ಟ ಆಯ್ತು. ಚಿಚುಕಾಗೆ ವ್ಯಾಪಾರನೂ ಚೆನ್ನಾಗಿ ನಡೀತಾ ಇತ್ತು, ಟೊನಿಯ ವ್ಯಾಪಾರನೂ ಚೆನ್ನಾಗಿ ನಡೀತಾ ಇತ್ತು. ಇಬ್ರು ಕೈ ತುಂಬಾ ಹಣ ಸಂಪಾದನೆ ಮಾಡಿದ್ರು. ಆ ಸ್ಟೇಷನ್ಗೆ ಟ್ರೈನಿಂದ ಬರುವ ಪ್ಯಾಸೆಂಜರ್ಸ್ ಮಾತ್ರ ಅಲ್ಲಿ ನೂಡಲ್ಸ್ ಹಾಗೂ ಸೂಪ್ ತಿನ್ನಕ್ಕೆ ಬರ್ತಾ ಇರ್ಲಿಲ್ಲ. ಆ ಊರಿನಲ್ಲಿದ್ದ ಪಕ್ಷಿಗಳು ಕೂಡ ಸಂಜೆ ಸಮಯ ಅಲ್ಲಿಗೆ ಬರ್ತಾ ಇದ್ರು. ಚಿಚುಕಾಗೆ ಒಬ್ಳು ದೊಡ್ಡ ವ್ಯಾಪಾರಿ. ಅವಳ ಆಸ್ತಿಪಾಸ್ತಿಗಳು ಏನು ಅಂದ್ರೆ ಅವಳ ಹತ್ರ ಬಲವಾಗಿ ಇರುವ 10 ಎಮ್ಮೆಗಳು ಮಾತ್ರ. ಆ ಎಮ್ಮೆಗಳು ತುಂಬಾನೇ ಬಲವಾಗಿತ್ತು. ಆ ಎಮ್ಮೆಗಳನ್ನ ತನ್ನ ಮಕ್ಕಳು ತರ ನೋಡ್ಕೊಳ್ತಾ ಇದ್ಲು ಚಿಚುಕಾಗೆ. ಬೆಳಗ್ಗೆ 4 ಗಂಟೆ ಆದ್ರೆ ಸಾಕು, ಚಿಚುಕಾಗೆ ತಕ್ಷಣ ಎದ್ದೇಳ್ತಾ ಇದ್ಲು. ಆ ಸಮಯದಲ್ಲಿ ಅವಳ ಮಗ ಚಿನ್ನುಕಾಗೆ ಮಾತ್ರ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದ. ಆದ್ರೆ ಚಿಚುಕಾಗೆ ಎದ್ದು ಬಂದು ಮುಖ ತೊಳ್ಕೊಂಡು ಒಂದು ಬಕೆಟ್ನ ತಗೊಂಡು ಹಸುಗಳ ಗೋಶಾಲೆಗೆ ಹೋಗ್ತಿತ್ತು. ಅಲ್ಲಿ ಹಾಲು ಕರೀತಾ ಚಿಚು, ಅಮ್ಮ ಲಕ್ಷ್ಮಿ, ಇನ್ನು ಸ್ವಲ್ಪ ಜಾಸ್ತಿ ಹಾಲು ಕೊಡಮ್ಮ. ನಿನ್ನ ನಂಬಿ ಅಲ್ವಾ ನಾನು ಹಾಲು ವ್ಯಾಪಾರ ಶುರು ಮಾಡಿದ್ದೋ. ನೀನ್ ತುಂಬಾ ಹಾಲು ಕೊಟ್ರೆ ತುಂಬಾ ಹುಲ್ಲಾಗ್ತೀನಿ. ಹಾಗಂತ ಹೇಳಿ ಹಸು ಹಾಲು ಕರೆದು ಮನೆ ಮುಂದ್ಗಡೆ ಒಂದು ಚಿಕ್ಕದಾಗಿರುವ ಬೆಂಚನ್ನ ಹಾಕೊಂಡು ಆ ಹಾಲನ್ನ ತಗೊಂಡಿಟ್ಟು ವ್ಯಾಪಾರ ಶುರು ಮಾಡಿದ್ಲು. ಹಾಗೆ ಮೆಲ್ಲೆ ಎಲ್ರೂ ಎದ್ದೇಳ್ತಾ ಇದ್ರು. ಸರಿಯಾಗಿ 6 ಗಂಟೆಗೆ ಅವಳಿಗೆ ಮೊದಲನೇ ಕಸ್ಟಮರ್ ಆದ ಟೊನಿ ಗುಬ್ಬಚ್ಚಿ ಅಲ್ಲಿಗೆ ಬಂದ್ಲು. ಗುಡ್ ಮಾರ್ನಿಂಗ್ ಚಿಚು, ಹಾಲಿದ್ಯಾ? ಚಿಚುಕಾಗೆ ಟುನಿ ಹತ್ರ, ಹಾಲಿಲ್ದೆ ಬೆಂಚ್ ಹಾಕೊಂಡು ವ್ಯಾಪಾರ ಮಾಡ್ತಾ ಇರ್ತೀನಾ ಏನೋ? ನನ್ನ ಹಸುಗಳು ಯಾವಾಗ್ಲಾದ್ರೂ ಹಾಲು ಕೊಡದೆ ಇದ್ದಿದೀಯಾ? ಸರಿ ಹೇಳು, ನಿನಗೆ ಎಷ್ಟು ಹಾಲು ಬೇಕೋ? ಅರ್ಧ ಲೀಟ್ರ್ ಕೊಡು, ಬುಜ್ಜಿಗೆ ಕೊಡಬೇಕು. ಬೆಲೆ ಜಾಸ್ತಿ ಇಲ್ಲ ತಾನೆ? ಹೋದ್ಸಲ ತಾನೇ ನೀನು ಸ್ವಲ್ಪ ಜಾಸ್ತಿ ಮಾಡಿದೆ. ಜಾಸ್ತಿ ಮಾಡಿದೆ, ಆದರೆ ಯಾಕೆ? ನೀನು ವ್ಯವಸಾಯ ಮಾಡ್ತಾ ಇದೀಯಾ, ನಿನಗೆ ಗೊತ್ತಿಲ್ವಾ ಹುಲ್ಲಿಗೆ ರೇಟ್ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ? ಅದು ಅಲ್ಲದೆ ಬಾದಾಮ್ ಪಿಸ್ತಾ ಎಲ್ಲಾನು ಹಾಕಿ ನನ್ನ ಎಮ್ಮೆಗಳನ್ನ ನಾನು ಬೆಳೆಸ್ತಾ ಇದ್ದೀನಿ. ನನ್ನ ಲಕ್ಷ್ಮಿ ಕೊಡೋ ಹಾಲು ತುಂಬಾ ಒಳ್ಳೆ ಹಾಲು, ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಟೊನಿ ಹಾಲು ತಗೊಂಡು ಹೋದ ತಕ್ಷಣ ಲೂಸಿ ಹಾಲು ತಗೊಳಕ್ಕೆ ಬಂದ್ಲು. ಚಿಚು, ಒಂದು 1 ಲೀಟರ್ ಹಾಲು ಕೊಡು, ನನಗೆ ಫೇಸ್ ಪ್ಯಾಕ್ ಮಾಡ್ಕೊಳ್ಬೇಕು. ನೀನ್ ಬೇರೆ ಬೆಳಿಗ್ಗೆ ಎದ್ದು ಏನೇನೋ ಕೆಲಸ ಮಾಡ್ತೀನಿ ಅಂತ ನನ್ನ ನಿದ್ರೆನ ಬೇರೆ ದಿನ ಹಾಳು ಮಾಡ್ತಾನೆ ಇದೆಯಾ? ಚಿಚು ಆಶ್ಚರ್ಯದಿಂದ, ಏನೋ ನಿದ್ರೆ ಹಾಳು ಮಾಡೋದ್ನಾ? ಹೌದು, 1 ಲೀಟರ್ ಹಾಲಲ್ಲಿ ಫೇಸ್ ಪ್ಯಾಕ್ ಮಾಡ್ಕೊಳ್ತೀಯ ನೀನು? ಆ ಹಾಲೆಲ್ಲ ವೇಸ್ಟ್ ಆಗಲ್ವಾ? ನನ್ನ ಹಸುಗಳು ಕೊಡುವ ಹಾಲಿಗೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಾ ನಿನಗೆ? ನೀನು ಹಸುಗಳಿಗಿಂತ ನನ್ನ ಮುಖಕ್ಕೆ ಸ್ವಲ್ಪ ಬೆಲೆ ಜಾಸ್ತಿನೇ ಇದೆ ಚಿಚು. 1 ಲೀಟರ್ ಅಲ್ಲ, 2 ಲೀಟರ್ ಹಾಕ್ಬೇಕಂದ್ರೇನು ಹಾಕೊಳ್ತೀನಿ. ಸರಿ, ಬೇಗ 1 ಲೀಟರ್ ಹಾಲು ಕೊಡು. ಆವಾಗ ಅಲ್ಲಿಗೆ ಚೋಟಿ ಗಿಳಿ ಬಂದ್ಲು. ಚಿಚು, 2 ಲೀಟರ್ ಹಾಲು ಕೊಡು. ನನ್ ಬನ್ನು ಬರ್ತಾ ಬರ್ತಾ ತುಂಬಾ ಸಪ್ಪರಾಗ್ತಾ ಇದ್ದಾನೆ. ಈ ಹಾಲು ಕುಡಿದ್ರೇನಾದ್ರೂ ದಪ್ಪ ಆಗ್ತಾನೆ ಏನೋ. ಹೌದು, ನೀರ್ ಬೆರೆಸ್ಲಿಲ್ಲಲ್ಲ? ಚಿಚು ಕೋಪದಿಂದ, ಏನಂದೆ? ಈ ಚಿಚುಕಾಗೆ ಪರಂಪರೆಗೆ ಹಾಲಿನಲ್ಲಿ ನೀರು ಇರುವ ಅಭ್ಯಾಸ ಇಲ್ಲ ಅನ್ನೋದು ನಿನಗೆ ಗೊತ್ತಿಲ್ವಾ ಏನೋ?
ನನ್ನ ಹಸುಗಳು ಕೊಡುವ ಹಾಲು ಆರೋಗ್ಯಕ್ಕೆ ತುಂಬಾನು ಒಳ್ಳೇದು. ಬೆಲೆ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ನಾನು ನಿಯತ್ತಾಗಿ ಕೆಲಸ ಮಾಡೋಳು. ಹಾಗೆ ಹಗಲಿನ ಸಮಯ ವ್ಯಾಪಾರ ಮುಗಿಸ್ಕೊಂಡು ಚಿಚುಕಾಗೆ ಒಳಗಡೆ ಬಂದು ನೋಡಿದ್ಲು. ಚಿನ್ನೋ, ಎದ್ದೇಳೋ, ಗಂಟೆ 8 ಆಗ್ತಾ ಇದೆ, ಇನ್ನೂ ಎದ್ದೇಳದೆ ನಿದ್ರೆ ಮಾಡ್ತಿದ್ಯಾ? ದನ ಕಾಯಕ್ಕೆ ಹೋಗೋದು ಬೇಡ್ವಾ? ಅಮ್ಮ, ಏನಮ್ಮ ಇದು, ಬೆಳಗಿಂದ ರಾತ್ರಿ ತನಕ ದನ ಕಾಯೋದಾ? ಯಾಕೋ ಹಾಗೆ ಹೇಳ್ತೀಯಾ? ಆ ಎಮ್ಮೆಗಳಿಂದ ತಾನೇ ನಾವು ಇವಾಗ ಸಂತೋಷವಾಗಿರೋದು. ಅವುಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗಿದ್ದು ನಮ್ಮ ಜವಾಬ್ದಾರಿ ಅಲ್ವಾ? ಹಾಗೆ ಚಿಚುಕಾಗೆ ಅಡಿಗೆ ಮಾಡಿ ಚಿನ್ನುಕಾಗಿಗೂ ಕೊಟ್ಟು ಅವಳು ತಿಂದ್ಲು. ಆಮೇಲೆ ಅವಳ ಹತ್ರ ಇರುವ 10 ಎಮ್ಮೆಗಳನ್ನ ಕರ್ಕೊಂಡು ಚಿಚುಕಾಗೆ ಅಡವಿಗೆ ಹೋದ್ಲು. ಸಂಜೆ ಸಮಯ ಎಮ್ಮೆಗಳನ್ನ ತಗೊಂಡ್ ಬಂದು ಗೋಶಾಲೆಯಲ್ಲಿ ಕಟ್ ಹಾಕೋದ್ಲು. ರಾತ್ರಿ ಸಮಯದಲ್ಲಿ ಎಲ್ರೂ ಮನೆಯೊಳಗಡೆ ಬೆಚ್ಚಗೆ ಮಲ್ಕೊಂಡಿದ್ದಾಗ ಚಿಚುಕಾಗೆ ಮಾತ್ರ ಗೋಶಾಲೆಯ ಹತ್ತಿರದಲ್ಲಿ ಮಂಚ ಹಾಕೊಂಡು ಅಲ್ಲೇ ಮಲ್ಕೊಳ್ತಿದ್ಲು. ಆವಾಗ ಟುನಿಗುಬ್ಬಚ್ಚಿ ಆ ಕಡೆ ಹೋಗ್ತಾ ಇರುವಾಗ, ಏನ್ ಚಿಚು ಇದು, ಒಳಗಡೆ ಮಲ್ಕೊಳ್ದೆ ಇಲ್ಲಿ ಸೊಳ್ಳೆ ಕಚ್ಚಲ್ವಾ? ಕಚ್ಚುತ್ತೆ ಟೋನಿ, ಆದ್ರೆ ಸೊಳ್ಳೆ ಕಚ್ಚೋದ್ಕಿಂತ ನನ್ನ ಮಕ್ಕಳು ನನಗೆ ತುಂಬಾ ಮುಖ್ಯ ಅಲ್ವಾ? ನನ್ನ ಮಕ್ಕಳನ್ನ ಪಕ್ಕದಲ್ಲೇ ಇದ್ದು ನೋಡ್ಕೊಳ್ಬೇಕು ನಾನು. ಇಲ್ಲಾಂದ್ರೆ ಯಾರಾದ್ರೂ ಕಳ್ಳರು ಬಂದು ನನ್ನ ಎಮ್ಮೆಗಳನ್ನ ಕದ್ಕೊಂಡು ಹೋದ್ರೆ ಆವಾಗ ಏನ್ ಮಾಡೋದು ಹೇಳು? ಅದನ್ನು ಕೇಳಿ ಟೋನಿ, ನಿನಗೆ ಹುಚ್ಚ? ನಮ್ಮೂರಲ್ಲಿ ಯಾರು ಕಳ್ಳರು ಇದ್ದಾರೆ? ಹಾಗಂತ ಹೇಳಿ ಅಲ್ಲಿಂದ ಹೋದ್ಲು. ಒಂದಿನ ಭಾನುವಾರದ ಸಮಯ ಚಿಚುಕಾಗಿಗೆ ಪಟ್ಟಣದಲ್ಲಿ ಒಂದು ಮುಖ್ಯವಾದ ಕೆಲಸ ಇತ್ತು. ಚಿನ್ನೋ, ಇವತ್ತು ನಾನು ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ, ನೀನು ಎಮ್ಮೆಗಳನ್ನ ಕರ್ಕೊಂಡು ಹೋಗಿ ಇವತ್ತು ಅಡವಿಗೆ ಹೋಗೋ. ಆವಾಗ ಚಿನ್ನು ಬ್ಯಾಟನ್ನು ಹಿಡ್ಕೊಂಡು, ಅಮ್ಮ, ಇವತ್ತು ಭಾನುವಾರ, ನನ್ನ ಫ್ರೆಂಡ್ಸ್ ಜೊತೆ ನಾನು ಕ್ರಿಕೆಟ್ ಆಡ್ಬೇಕಲ್ವಾ? ಎಲ್ಲರೂ ಆಟಾಡಕ್ಕೆ ಹೋಗ್ತಾ ಇದ್ದಾರೆ, ನಾನು ಮಾತ್ರ ಎಮ್ಮೆಗಳನ್ನ ಕರ್ಕೊಂಡು ಅಡವಿಗೆ ಹೋಗ್ಬೇಕಾ? ನನ್ನಿಂದ ಆಗಲ್ಲ ಅಮ್ಮ. ಆವಾಗ ಚಿಚುಕಾಗಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಈ ರೀತಿ ಹೇಳಿತ್ತು. ಹಾಗಾದ್ರೆ ಒಂದು ಕೆಲಸ ಮಾಡು, ನಿನ್ನ ಫ್ರೆಂಡ್ಸ್ ಇದ್ದಾರಲ್ವಾ ಬನ್ನು, ಬುಜ್ಜಿ, ಅವ್ರನ್ನ ಕೂಡ ನಿನ್ನ ಜೊತೆಗೆ ಕರ್ಕೊ. ಎಲ್ಲರೂ ಅಡವಿಗೆ ಹೋಗಿ ಅಲ್ಲಿ ಒಳ್ಳೆ ಹುಲ್ಲಿರೋ ಜಾಗದಲ್ಲಿ ಎಮ್ಮೆಗಳನ್ನ ಬಿಟ್ಬಿಡಿ. ಆಮೇಲೆ ಪಕ್ಕದಲ್ಲೇ ನೀವು ಆಟಾಡ್ತಾ ಇರಿ, ಅಲ್ಲಿ ಹಣ್ಣುಗಳು ಬೇರೆ ಇರುತ್ತೆ, ಚೆನ್ನಾಗಿ ತಿನ್ನಿ. ಅದನ್ನು ಕೇಳಿ ಚಿನ್ನಕ್ಕಾಗೆ, ಅರೆ, ಇದೊಳ್ಳೆ ಐಡಿಯಾನೇ, ಸರಿ ಅಮ್ಮ, ನಾನು ಬನ್ನು ಬುಜ್ಜಿನ ಕರ್ಕೊಂಡು ಅಡವಿಗೆ ಹೋಗ್ತೀನಿ. ಹಾಗೆ ಚಿಚುಕಾಗೆ ಪಟ್ಟಣಕ್ಕೆ ಕೆಲಸಕ್ಕೋಸ್ಕರ ಹೋದ್ಲು. ಈ ಕಡೆ ಚಿನ್ನುಕಾಗೆ ಎಮ್ಮೆಗಳನ್ನ ಕರ್ಕೊಂಡು ಅಡವಿಗೆ ಹೋಗ್ತಾ ಇದ್ದಾಗ ಬನ್ನು ಬುಜ್ಜಿನ ನೋಡ್ದ. ಬನ್ನು, ಬುಜ್ಜಿ, ನಾನು ಎಮ್ಮೆಗಳನ್ನ ಕರ್ಕೊಂಡು ಅಡವಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಹಣ್ಣೆಲ್ಲ ಇರುತ್ತೆ ಅಂತೆ, ನೀವು ಕೂಡ ನನ್ನ ಜೊತೆ ಬರ್ತೀರಾ? ಅಲ್ಲಿ ನಾವು ಚೆನ್ನಾಗಿರ್ಬೋದು. ಅರೆ, ಇದೊಳ್ಳೆ ಐಡಿಯಾನೇ, ಹಣ್ಣುಗಳು ತಿನ್ಕೊಂಡು ಅಲ್ಲೇ ಆಟಾಡ್ತಾ ಇರ್ಬೋದು. ಸರಿ ಬನ್ನಿ ಹೋಗೋಣ. ಹಾಗಂತ ಹೇಳಿ ಮಕ್ಕಳು 3 ಜನನು ಎಮ್ಮೆಗಳನ್ನ ಹುಲ್ಲಿರುವ ಜಾಗದಲ್ಲಿ ಬಿಟ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಮಕ್ಕಳು ಮಾತಾಡ್ತಿದ್ರು. ಹಾಗೆ ಸುಮಾರು ಸಮಯ ಅವರೆಲ್ಲರೂ ಸಂತೋಷವಾಗಿ ಆಟಾಡ್ತಾನೂ ಇದ್ರು. ಲೋ ಚಿನ್ನೋ, ನಿಮ್ಮಮ್ಮ ತುಂಬಾ ಗ್ರೇಟ್ ಕಣೋ, ನಮ್ಮೂರಲ್ಲೇ ಜಾಸ್ತಿ ಹಣ ಸಂಪಾದನೆ ಮಾಡೋದು ನಿಮ್ಮಮ್ಮನೇ ಗೊತ್ತಾ? ಆವಾಗ ಚಿನ್ನ ಹೆಮ್ಮೆಯಿಂದ, ಹೌದು, ನಮ್ಮಮ್ಮ ತುಂಬಾ ಕಷ್ಟಪಡ್ತಾರೆ, ರಾತ್ರಿ ಸಮಯದಲ್ಲೂ ಕೂಡ ಮನೆಯೊಳಗಡೆ ನಿದ್ರೆ ಮಾಡಲ್ಲ, ಎಮ್ಮೆಗಳ ಹತ್ರನೇ ನಮ್ಮ ಅಮ್ಮನೂ ಮಲ್ಕೊಳ್ತಾರೆ ಗೊತ್ತಾ? ನಮ್ಮಮ್ಮ ವ್ಯಾಪಾರ ಮಾಡ್ತಾ ಇರ್ತಾರೆ, ಚಾಕ್ಲೇಟ್ ಬಿಸ್ಕೆಟ್ ಎಲ್ಲಾನು ವ್ಯಾಪಾರ ಮಾಡ್ತಾರೆ, ಆದ್ರೆ ನಿಮ್ಮಮ್ಮನ ಹತ್ರ ಇರೋಷ್ಟು ಹಣ ನಮ್ಮಮ್ಮನ ಹತ್ರ ಇರಲ್ಲ ಕಣೋ. ಈಗಾಗಲೇ ಸಾಲ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಮ್ಮಮ್ಮನೂ ವ್ಯವಸಾಯ ಮಾಡ್ತಾ ಇದ್ದಾರೆ, ಆದ್ರೆ ಅಮ್ಮ ಹೇಳೋದು ಹಣಕ್ಕಿಂತ ಯಾವಾಗ್ಲೂ ಸಂತೋಷ ಮುಖ್ಯ ಅಂತ. ಅದು ಅಲ್ಲದೆ ಕಷ್ಟಪಟ್ಟು ದುಡಿಯೋದ್ರಲ್ಲಿ ಸಿಗೋ ಸಂತೋಷನೇ ಬೇರೆ ಅಂತ ಹೇಳಿದ್ರು. ಆದ್ರೂ ಚಿನ್ನು, ನಿಮ್ಮಮ್ಮನ ತರ ಹಣ ಸಂಪಾದನೆ ಮಾಡೋರು ಇಲ್ಲಿ ಯಾರೂ ಇಲ್ಲ ಕಣೋ. ಹೌದು, ನಮ್ಮಮ್ಮ ನನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೋ ನಮ್ಮ ಹತ್ರ ಇರುವ ಎಮ್ಮೆಗಳನ್ನ ಕೂಡ ಅದೇ ರೀತಿ ನೋಡ್ಕೊಳ್ತಾರೆ. ಹಾಗಂತ ಮಕ್ಳೆಲ್ಲರೂ ಮಾತಾಡ್ಕೊಂಡು ಸಂಜೆ ಸಮಯ ಎಮ್ಮೆಗಳನ್ನ ಕರ್ಕೊಂಡು ಮನೆಗೆ ಬಂದ್ರು. ಸ್ವಲ್ಪ ಸಮಯದಲ್ಲಿ ಚಿಚುಕಾಗಿನೂ ಪಟ್ಟಣದಿಂದ ಮನೆಗೆ ಬಂದ್ಲು. ಆವಾಗ ಅವಳು ಚಿನ್ನಗೋಸ್ಕರ ಬಿರಿಯಾನಿನೂ ತಗೊಂಡ್ ಬಂದಿದ್ಲು. ಏನೇ ಚಿನ್ನೋ, ಎಮ್ಮೆಗಳನ್ನ ಕರ್ಕೊಂಡ್ ಬಂದ್ಯಾ? ಸರಿಯಾಗಿದ್ಯಾ? ಸರಿಯಾಗಿನೇ ಇದಮ್ಮ, ಲೆಕ್ಕ ಮಾಡ್ದೆ. ಹೌದು, ನೀನೇನ್ ತಗೊಂಡ್ ಬಂದಿದ್ಯಾ? ನಿನಗೋಸ್ಕರ ಬಿಸಿ ಬಿಸಿ ಬಿರಿಯಾನಿ ಇದೆ, ತಿನ್ನೋ. ಹಾಗೆ ಚಿನ್ನಕ್ಕಾಗಿ ಬಿರಿಯಾನಿ ತಿಂದ. ರಾತ್ರಿ ಸಮಯ ಆಯ್ತು. ಆವಾಗ ಚಿಚು, ಸರಿ ಕಣೋ, ನಿನ್ನ ಒಳಗಡೆ ಮಲ್ಕೋ, ನಾನು ಹೋಗಿ ಹೊರಗಡೆ ಮಲ್ಕೊಳ್ತೀನಿ. ಹಾಗಂತ ಹೇಳಿ ಚಿಚು ಹೊರಗಡೆ ಮಲ್ಗದ್ಲು. ಹೀಗೆ ಕೆಲವು ದಿನಗಳು ಹೋಯ್ತು. ಚಳಿಗಾಲನೂ ಶುರುವಾಯ್ತು. ಚಳಿ ಸಾಧಾರಣವಾಗಿ ಇರಲಿಲ್ಲ, ಈ ವರ್ಷ ತುಂಬಾನೇ ಭಯಂಕರವಾಗಿತ್ತು. ಹೊರಗಡೆ ಮಂಚಿನ ಮಳೆ ಸುರಿತಾ ಇತ್ತು. ಆ ಚಳಿಯಿಂದ ಯಾರು ಹೊರಗಡೆ ಬರೋಕ್ಕೂ ಕೂಡ ತುಂಬಾನೇ ಯೋಚನೆ ಮಾಡ್ತಾ ಇದ್ರು. ಅದರಲ್ಲೂ ಬೆಳಗ್ಗೆ ಹೇಳೋದೇ ಬೇಡ, ತುಂಬಾನೇ ಮಂಚು ಬೀಳ್ತಾ ಇತ್ತು. ಅದರಲ್ಲಿ ಎದ್ದು ಬರಕ್ಕೆ ಎಲ್ರೂ ಕಷ್ಟಪಡ್ತಾ ಇದ್ರು. ಆದ್ರೆ ಸರಿಯಾಗಿ 5 ಗಂಟೆಗೆ ಚಿಚುಕಾಗೆ ಮಾತ್ರ, ಅಯ್ಯೋ ಏನಪ್ಪ ಇದು ಚಳಿ ಇದ್ರು ನನ್ನ ಕೆಲಸ ನಾನು ಮಾಡ್ಬೇಕು, ಕಸ್ಟಮರ್ಸ್ ಎಲ್ರು ಬರ್ತಾರೆ ಅಲ್ವಾ? ಹಾಗಂತ ಅಂದ್ಕೊಂಡು ಚಿಚು ಆ ಚಳಿಯಲ್ಲೂ ಕೂಡ ಹಾಲ್ ಕರೆದು ಬೆಂಚಲ್ಲಿ ಆ ಹಾಲ್ನ ತಗೊಂಡು ಹೋಗಿ ಇಟ್ಲು.
ಬೆಳಿಗ್ಗೆ 7 ಗಂಟೆಗೆ ಟುನಿಗೂ ಬಚ್ಚಿ ಅಲ್ಲಿಗೆ ಬಂದ್ಲು. ಚಿಚು, ಇನ್ನು ಮನುಷ್ಯನಾ ಇಲ್ಲ ಮೆಷಿನಾ? ಈ ಚಳಿಯಲ್ಲಿ ಹಾಲು ಕರೆದು ತಗೊಂಡ್ ಬಂದ್ ಇಟ್ಟಿದೀಯಾ? ನನ್ನಿಂದಂತೂ ಈ ಚಳಿಯಲ್ಲಿ ಎದ್ದು ಹೊರಗಡೆ ಬರಕ್ ಆಗ್ತಾನೆ ಇಲ್ಲ. ಏನ್ ಮಾಡಿದ್ರುನೇ ನಾನು ಹಾಲು ವ್ಯಾಪಾರ ಮಾಡಿದ್ರೆ ತಾನೇ ನನ್ ಮನೆಗೆ ಒಳ್ಳೇದೋ. ಸರಿ, ಎಷ್ಟು ಹಾಲು ಬೇಕು ಹೇಳೋ? ಚಿಚು, ಬೇಗ ನನಗೆ 1 ಲೀಟರ್ ಹಾಲು ಕೊಡು. ಇವತ್ತು ಫೇಸ್ ಪ್ಯಾಕ್ ಹಾಕೊಳ್ಳೋದಲ್ಲ, ಮುಖ ತೊಳ್ಕೊಳಕ್ಕೂ ಕೂಡ ತುಂಬಾನೇ ಕಷ್ಟ ಆಗ್ತಾ ಇದೆ. ಎಲ್ರೂ ಚಳಿಯಲ್ಲಿ ನಡುಕ್ತಾ ಹಾಲು ತಗೊಂಡು ಹೋಗ್ತಾ ಇದ್ರು. ಆದ್ರೆ ಚಿಚುಕಾಗೆ ಮಾತ್ರ ಯಾವಾಗ್ಲೂ ತರ ಎಮ್ಮೆಗಳನ್ನ ಕರ್ಕೊಂಡು ಅಡವಿಗೆ ಹೋದ್ಲು. ಆಮೇಲೆ ಸಂಜೆ ಸಮಯ ವಾಪಸ್ ಕರ್ಕೊಂಡ್ ಬಂದ್ಲು. ರಾತ್ರಿ ಸಮಯ ಮಂಚಿನ ಮಳೆ ಜೋರಾಗಿ ಬೀಳ್ತಾ ಇತ್ತು. ಅಮ್ಮ, ಇವತ್ತು ನೀನು ಹೊರಗಡೆ ಹೋಗಿ ಮಲ್ಗೋದ್ ಬೇಡಮ್ಮ, ಚಳಿ ಜಾಸ್ತಿ ಇದೆ. ನೀನು ಮನೆಯೊಳಗಡೆನೆ ಮಲ್ಕೋ ಅಮ್ಮ. ಚಿನ್ನ, ಹೊರಗಡೆ ಮಂಚು ಬಿದ್ರೆ ಏನೋ, ಮಳೆ ಬಂದ್ರೆ ಏನೋ, ನನ್ನ ಎಮ್ಮೆಗಳನ್ನ ನೋಡ್ಕೊಳ್ಬೇಕಾಗಿದೆ ನನ್ನ ಜವಾಬ್ದಾರಿ. ಕಳ್ರಿ ಯಾರಾದ್ರೂ ಎಮ್ಮೆಗಳನ್ನ ಕತ್ಕೊಂಡು ಹೋದ್ರೆ ಏನ್ ಮಾಡೋದು? ಹಾಗಂತ ಚಿನ್ನು ಎಷ್ಟೇ ಹೇಳಿದ್ರು ಚಿಚು ಮಾತ್ ಕೇಳದೆ ಆ ಚಳಿಯಲ್ಲೂ ಕೂಡ ಅವಳು ಗೋಶಾಲೆ ಹತ್ತಿರನ ಹೋಗಿ ಮಲ್ಕೊಂಡ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ 7 ಗಂಟೆಗೆ ಟುನಿ, ಲೂಸಿ ಹಾಗೂ ಚೋಟು ಎಲ್ರೂ ಹಾಲು ತಗೊಂಡು ಹೋಗೋದಕ್ಕೋಸ್ಕರ ಚಿಚು ಮನೆಗೆ ಬಂದಾಗ ಆಶ್ಚರ್ಯ ಏನು ಅಂದ್ರೆ ಚಿಚು ಮನೆಯ ಹೊರಗಡೆ ಹಾಲು ಇಲ್ಲ, ಬೆಂಚು ಇಲ್ಲ. ಏನಪ್ಪ ಇದು ಆಶ್ಚರ್ಯ? 7 ಗಂಟೆ ಆಗ್ತಾ ಇದೆ, ಈ ಚಿಚುಕಾಗೆ ಇನ್ನೂ ಹಾಲು ಕರ್ದಿಲ್ವಾ ಏನೋ? ಒಂದ್ ವೇಳೆ ಚಳಿಯಲ್ಲಿ ಎದ್ದೇಳಕ್ಕೆ ಕಷ್ಟಪಡ್ತಾ ಇದ್ದಾಳೋ ಏನೋ. ಚಿಚೋ ಚಿಚೋ ಹಾಗಂತ ಹೇಳಿ ಎಲ್ರೂ ಕರೆದ್ರು. ಆದ್ರೂ ಯಾರು ಉತ್ತರ ಕೊಡ್ಲಿಲ್ಲ ಅಂತ ಒಳಗಡೆ ಹೋದ್ರು. ಆವಾಗ ಒಳಗಡೆ ಚಿನ್ನುಕಾಗೆ ಅಳ್ತಾ ಇದ್ದ. ಯಾಕೋ ಚಿನ್ನು, ಯಾಕೋ ಅಳ್ತಾ ಇದೀಯಾ? ಆವಾಗ ಚಿನ್ನುಕಾಗೆ, ಅತ್ತೆ, ನಿನ್ನೆ ರಾತ್ರಿ ಚಳಿ ಜಾಸ್ತಿ ಇದೆ, ಹೊರಗಡೆ ಮಲಗಬೇಡ ಅಂತ ಅಮ್ಮನ ಹತ್ರ ಹೇಳಿದ್ರು. ಅವರು ಹೊರಗಡೆನೆ ಮಲ್ಕೊಂಡಿದ್ರು. ಇವಾಗ ಅವ್ರಿಗೆ ಚಳಿ ಜ್ವರ ಹೊಡಿತಾ ಇದೆ. ಅಲ್ಲಿ ನೋಡಿ, ಅವರು ಪಾಪ ಕಷ್ಟಪಡ್ತಾ ಇದ್ದಾರೆ. ಹಾಗಂತ ಚಿನ್ನು ಹೇಳಿದಾಗ ಒಳಗಡೆ ಬಂದು ನೋಡಿದ್ರು. ಪಾಪ ಚಿಚುಕಾಗೆಗೆ ಚಳಿ ಜ್ವರ ಇತ್ತು. ಅವಳು ಚಳಿಯಲ್ಲಿ ನಡುಕ್ತಾ ಇದ್ಲು. ಅಯ್ಯೋ ಚಿಚು, ಏನಿದು? ಈ ಚಳಿಯಲ್ಲಿ ಹೊರಗಡೆ ಮಲಗಬೇಡ ಅಂದ್ರೆ ಯಾಕೆ ನೀನು ಕೇಳೋದಿಲ್ಲ? ಆವಾಗ ಚಿಚು ಕೆಮ್ಮುತ್ತ, ಅಂದ್ರೆ ನನ್ನ ಹಸುಗಳನ್ನ ಯಾರಾದ್ರೂ ಕದ್ಕೊಂಡು ಹೋದ್ರೆ? ಚಿಚು, ನಿನಗ್ ಬುದ್ಧಿ ಇದೆಯಾ? ನಮ್ಮೂರಲ್ಲಿ ಯಾರು ಹಸುಗಳನ್ನ ಕದಿಯಲ್ಲ. ಸರಿ, ನಿನಗೆ ನಿನ್ನ ಎಮ್ಮೆಗಳನ್ನ ಯಾರಾದ್ರೂ ಕತ್ಕೊಂಡು ಹೋಗ್ತಾರೆ ಅನ್ನೋ ಭಯ ತಾನೆ? ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಆ ಐಡಿಯಾ ತರ ಮಾಡು, ಏನೂ ಆಗಲ್ಲ. ಹೌದಾ? ಏನ್ ಐಡಿಯಾ? ಪಟ್ಟಣದಲ್ಲಿ CCTV ಕ್ಯಾಮೆರಾ ವ್ಯಾಪಾರ ಮಾಡ್ತಾ ಇದ್ದಾರೆ, ಕಮ್ಮಿ ಬೆಲೆನೆ. ಅದನ್ನ ತಗೊಂಡ್ ಬಂದು ಮನೆ ಸುತ್ತಮುತ್ತ ಫಿಟ್ ಮಾಡ್ಕೊ. ಆವಾಗ ಕಡ್ಯಕ್ಕೆ ಯಾರು ಬಂದ್ರೂ ಕೂಡ ಯಾರು ಅಂತ ಗೊತ್ತಾಗುತ್ತೆ. ಅವರನ್ನ ನೀನು ತಡಿಬೋದು. ಒಳಗಡೆ ಕೂತ್ಕೊಂಡು ಟಿವಿಯಲ್ಲಿ ನೋಡ್ತಾ ಇರ್ಬೋದು. ಯಾರಾದ್ರೂ ಬಂದ್ರೂ ನಿನಗೆ ಗೊತ್ತಾಗುತ್ತೆ. ಆವಾಗ ಚಿಚುಕಾಗೆ, ಹೌದಾ, ಒಳಗಡೆ ಕೂತ್ಕೊಂಡು ನೋಡ್ಬೋದಾ? ಸರಿ, ಹಾಗಾದ್ರೆ ಅದನ್ನೇ ನಾನು ಮಾಡ್ತೀನಿ. ಇದಕ್ಕೋಸ್ಕರ ನಿನ್ ಪ್ರಾಣನ ಒತ್ತೆ ಇಡ್ತಿದ್ಯಾ? ತಗೋ, ಈ ಕಷಾಯ ಕೊಡಿ. ಹಾಗೆ ಚಿಚುಕಾಗೆ ಕಷಾಯ ಕುಡ್ದು ಸ್ವಲ್ಪ ಹೊತ್ತು ನಿದ್ರೆ ಮಾಡಿದ್ಲು. ಅವಳಿಗೆ ಹುಷಾರಾದ್ಮೇಲೆ ಅವಳು ಪಟ್ಟಣದಿಂದ CCTV ಕ್ಯಾಮ್ರಾನ ತಗೊಂಡ್ ಬಂದು ಮನೆಯ ಸುತ್ತಮುತ್ತ ಎಲ್ಲಾ ಕಡೆನೂ ಅದನ್ನ ಫಿಕ್ಸ್ ಮಾಡಿದ್ಲು. ಆ ದಿನ ರಾತ್ರಿ ಚಿಚುಕಾಗೆ ಮನೆಯೊಳಗಡೆ ಬೆಚ್ಚಗೆ ಬೆಡ್ಶೀಟ್ ಹಾಕೊಂಡು ಹಾಗೇನೆ ಬಿಸಿ ಬಿಸಿ ಹಾಲು ಕುಡ್ಕೊಂಡು CCTV ಕ್ಯಾಮ್ರಾ ರೆಕಾರ್ಡ್ನ ಟಿವಿಯಲ್ಲಿ ನೋಡ್ತಾ ಇದ್ಲು. ಎಮ್ಮೆಗಳೆಲ್ಲ ಸಂತೋಷವಾಗಿ ಮಲಗಿತ್ತು. ಆವಾಗ ಚಿಚು ಅವಳ ಮನ್ಸಲ್ಲಿ, ಅಮ್ಮಯ್ಯ, ನನ್ನ ಮಕ್ಳೆಲ್ಲರೂ ನೆಮ್ಮದಿಯಾಗಿ ಮಲ್ಕೊಂಡಿದ್ದಾರೆ, ನಾನು ನೆಮ್ಮದಿಯಾಗಿ ಮಲಗ್ತೀನಿ. ಈ ಟುನಿ ಕೊಡೋ ಐಡಿಯಾ ಕೆಲವು ಸಲ ತುಂಬಾನೇ ಚೆನ್ನಾಗಿದೆ. ಹಾಗಂತ ಅನ್ಕೊಂಡು ಚಿಚುಕಾಗೆ ಆ ರಾತ್ರಿ ಸಮಯ ಮನೆಯೊಳಗಡೆ ಬೆಚ್ಚಗೆ ಮಲ್ಗಿ ನಿದ್ರೆ ಮಾಡಿದ್ಲು.